ಈಗ ಗುಡಾಕೇಶ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಗುಡಾಕೇಶ ಅಂತ ಸಂಸ್ಕೃತದಲ್ಲಿ ಅರ್ಥ ಗುಂಗುರು ಗುಂಗುರು ಕೂದಲಿರೋವನು ಅಂತ, ಕರ್ಲಿ ಹೇರ್ ಅಂತಾರಲ್ಲ, ಅರ್ಜುನ್ಗೆ ಕರ್ಲಿ ಹೇರ್ ಇತ್ತು ಅಂತ. ಅದು ನಿಜಾನೇ, ಅದು ಮಹಾಭಾರತದಲ್ಲೂ ಬರುತ್ತೆ. ಕೃಷ್ಣ ಋಷಿಕೇಶ, ಅದಕ್ಕೆ ಗುಂಗುರು ಗುಂಗುರು ಕೂದಲಿರೋವನೇ ಅಂತ ಬರೆದ್ಬಿಟ್ಟಿದ್ದಾರೆ. ಅದಕ್ಕೆ ಆಚಾರ್ಯರನ್ನು ಸ್ಪಷ್ಟಪಡ್ತಾರೆ, ಹಾಗಲ್ಲ, ಇವನು ನಮ್ಮ ಅರ್ಜುನನಿಗೆ ಏನು ಅಂದರೆ ಅವನಿಗೆ ನಿದ್ದೆಯನ್ನು ಗೆದ್ದವನು ಅಂತ ಅರ್ಥ. ನಿದ್ದೆಯನ್ನು ಗೆದ್ದವನು, ಅವನಿಗೆ ನಿದ್ದೆನೇ ಬರ್ತಿರ್ಲಿಲ್ಲ. ಅವನಿಗೆ ಬೇಕಾಗಿದ್ದಿದ್ರೆ ನಿದ್ದೆ ಮಾಡ್ದೇನೆ ಎಚ್ಚರವಾಗಿರುವಂಥ ಒಂದು ಸಾಮರ್ಥ್ಯ ಅರ್ಜುನಿಗಿತ್ತು. ಅಂಥ ವಿಶೇಷ ಧನುರ್ಧಾರಿ ಅವನು. ಅಂದರೆ ಹೀ ಈಸ್ 100% ಅಲರ್ಟ್. ನಮ್ಗೆ ಯಾವಾಗ ನಿದ್ದೆ ಬರಲ್ಲ ಹೇಳಿ? ಮನಸ್ಸು ಆ್ಯಕ್ಟಿವ್ ಆಗಿದ್ದಾಗ ನಿದ್ದೆ ಬರಲ್ಲ. ನಾವು ಹೇಳ್ತೀವಿ ಅಲ್ಲ, ಮನಸ್ಸಿಗೆ ಚಿಂತೆ ಇದ್ರೂ ನಿದ್ದೆ ಬರಲ್ಲ ರೀ ಅಂತ. ಅದು ನಿಜಾನೇ. ಆದರೆ ಮನಸ್ಸಿಗೆ ತುಂಬ ಖುಷಿ ಆದಾಗೂ ನಿದ್ದೆ ಬರಲ್ಲ. ರಿಸಲ್ಟ್ ಬಂದ್ಬಿಟ್ಟಿರುತ್ತೆ, ಕ್ಲಾಸಿಗೆ ಫಸ್ಟ್ ರ್ಯಾಂಕ್, ಫೇಲ್ ಆಗೋದವನು ಫಸ್ಟ್ ರ್ಯಾಂಕ್ ಬಂದ್ಬಿಡ್ತಾವೆ. ಅವ್ನು ರಾತ್ರಿ ಎಲ್ಲ 3 ದಿನ ಮಲಗಲ್ಲ. ಯಾಕೆಂದರೆ ಮಲಗಿದ್ರೆ ಎಷ್ಟು ಆ ಕ್ಷಣಗಳು, ಆನಂದದ ಆ ಕ್ಷಣಗಳು ಹೊಟ್ಟೋಗುತ್ತೋ ಅಂಥೇಳಿ ರಾತ್ರಿ ಎಲ್ಲ ಇದ್ದಿರ್ತಾನೆ. ಯಾವುದೋ ಒಂದು ಫಿಲ್ಮ್ ನೋಡ್ಕೊಂಬಂದ್ಬಿಡ್ತಾರೆ, ಈ ಹುಡುಗರು ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಯಾಕೆಂದರೆ ಆ ಸಂತೋಷದಿಂದ ಬರುತ್ತೆ. ಸೊ ಅಲರ್ಟಾಗಿರೋ ಒಂದು ಮೈಂಡಲ್ಲಿ, ಅದಕ್ಕೆ ಅವನಿಗೆ ಗುಡಾಕೇಶ, ಋಷಿಕೇಶ ಅಂತ ಯಾಕೆ ಹೇಳಿದ್ರು? ಅವನು ಎಲ್ಲ ನಮ್ಮ ಇಂದ್ರಿಯಗಳನ್ನು ಅವನು ನಿಯಮನ ಮಾಡ್ತಾ ಇದ್ದಾನೆ, ಅದಕ್ಕೆ ಅವನು ಋಷಿಕೇಶ. ಸೊ ಇವ್ರು ಯಾರೋ ಒಂದು ಕ್ವಶನ್ ಕೇಳಿದ್ದು ಇನ್ಯಾರೋ ಆನ್ಸರ್ ಕೊಟ್ಟಿದ್ರೆ ನಮಗೆ ಈ ಪ್ರಶ್ನೆಗಳೆಲ್ಲ ಕೊಡ್ತಾ ಇತ್ತು. ಆದರೆ ಈಗ ಹೇಳ್ತಾ ಇರೋನು ಫುಲ್ ಅಲರ್ಟ್ನೆಸ್ಸಿಂದ ಕೇಳ್ತಾ ಇರೋ ಅರ್ಜುನ, ಅವನು ಫುಲ್ ಕೆಪಾಸಿಟಿ ಇಟ್ಕೊಂಡು ಹೇಳ್ತಾ ಇರೋನು ಕೃಷ್ಣ. ಅವನ ಇಂದ್ರಿಯ ನಿಗ್ರಹ ಮಾಡ್ತಾ ಇರೋನೇ ಕೃಷ್ಣ. ಇವನಿಗೆ ಅರ್ಥ ಆಗಲಿ, ಇವನು ಅದನ್ನು ಕೇಳಿ ತಿಳಿದು ಮುಂದೆ ಮರಿಬೇಕು ಅನ್ನೋದೇ ಅವನ ಉದ್ದೇಶ. ಇದನ್ನು ಫುಲ್ಲಾಗಿ ಚೆನ್ನಾಗಿ ಕೇಳಬೇಕು ಅನ್ನೋದೇ ಅರ್ಜುನನ ಉದ್ದೇಶ. ಹಾಗಾಗಿ ಉತ್ತಮ ಗುರು, ಉತ್ತಮ ಶಿಷ್ಯ ಇಬ್ಬರು ಸೇರಿರುವಾಗ ಈ ಥರ ವಿಶೇಷ ಒಂದು ಪ್ರೌಢ ಗ್ರಂಥ ಸ್ಟಾರ್ಟ್ ಆಗಿರೋದು ಏನೋ ಒಂದು ಆಶ್ಚರ್ಯವಾದ ವಿಚಾರ.